ಏಕಾದಶಿ ವಿಹೀನಶ್ಚ ವಿಷ್ಣು ನೈವೇದ್ಯ ವಂಚಿತ. ಯಾರು ಏಕಾದಶಿಯನ್ನು ಮಾಡುವುದಿಲ್ಲ, ಯಾರು ವಿಷ್ಣುವಿನ ನೈವೇದ್ಯವನ್ನು ಉಣ್ಣುವುದಿಲ್ಲ, ಅವರಿಗಿರ್ತಕ್ಕಂತಹ ಒಂದೇ ಒಂದು ಮಾರ್ಗ ಜ್ಞಾನಿಗಳ ಸಂಘ. ಆ ಜ್ಞಾನಿಗಳ ಸಂಘದಿಂದಾಗಿ ಅವರು ಒಳ್ಳೆಯ ಕರ್ಮಗಳನ್ನು ಮಾಡಿಕೊಳ್ತಾ ಹೋಗ್ತಾರೆ. ಅಂಥದ್ರಲ್ಲಿ ಜ್ಞಾನಿಗಳ ಶಾಪದಿಂದ ಆ ವ್ಯಕ್ತಿ ರೋಗಗ್ರಸ್ತನಾಗಿ ಹೋದರೆ ಅವನಿಗೆ ಯಾವುದೇ ರೀತಿಯ ಉಳಿಗಾಲ ಇಲ್ಲ. ಹೀಗೆ ಅನೇಕ ರೀತಿಯ ಜ್ಞಾನಿಗಳ ಶ್ರೇಷ್ಠತೆಯನ್ನು ಹೇಳುವ ಜೊತೆಗೆ ಅತಿಥಿಂ ಬ್ರಾಹ್ಮಣಂ ದೃಷ್ಟ ನಾಭ್ಯುತ್ಥಾನಂ ಕರೋತಿ ಯಃ. ಜ್ಞಾನಿಗಳು ಅತಿಥಿಗಳು ಬಂದಾಗ ಎದ್ದು ಅವರಿಗೆ ಗೌರವವನ್ನು ಕೊಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಪಿತೃಭಕ್ತಿ ವಿಹೀನ ಸ್ಯಾತ್ ಸಭವೇದ್ ಭಾರತೇ ಭುವಿ. ಹಿರಿಯರಲ್ಲಿ ಅವನಿಗೆ ಗೌರವವಿಲ್ಲದಿದ್ದರೆ ಅವನು ಕೆಟ್ಟ ಜನ್ಮವನ್ನು ಪಡಿತಾನೆ ಅಂತ ಹೀಗೆ ವಿಸ್ತಾರವಾಗಿ ಧರ್ಮ ಸೂಕ್ಷ್ಮಗಳನ್ನು ಹೇಳುವ ಜೊತೆಗೆ ಆ ಬ್ರಾಹ್ಮಣನಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ವಸಿಷ್ಠರು, ಬೃಹಸ್ಪತ್ಯಾಚಾರ್ಯರು, ಗೌತಮರು ಹೀಗೆಲ್ಲರೂ ಕೂಡ ಲೋಕದಲ್ಲಿ ದೊಡ್ಡ ದೋಷ ಯಾವುದು ಅಂತ ಹೇಳಿದರೆ ಗೋಹತ್ಯಾ ದ್ವಿಗುಣಂ ಪಾಪಂ ಸ್ತ್ರೀಹತ್ಯಾಯಾಂ ಭವೇದ್ರುವಂ. ಎಲ್ಲದಕ್ಕಿಂತ ದೊಡ್ಡ ದೋಷ ಅಂತ ಹೇಳಿದರೆ ಆತಿದೇಶಿಕ ಹತ್ಯಾನಾಂ ತದರ್ಧಂ ಫಲಮುಷ್ಣುತೆ. ಲೋಕದಲ್ಲಿ ಯಾವ ಯಾವ ಪಾಪಗಳು ಅಂತಿದೆಯೋ ಅದೆಲ್ಲವನ್ನು ಒಟ್ಟು ಮಾಡಿದರೆ ದೊಡ್ಡ ಪಾಪದ ಸಂಪಾದನೆ ಆಗುವಂಥದ್ದು ಗೋಹತ್ಯೆಯಿಂದಾಗಿ. ಅದರಿಂದಾಗಿ ಗೋಹತ್ಯೆಯನ್ನು ಸರ್ವಥಾ ಯಾರೂ ಕೂಡ ಮಾಡಬಾರ್ದು. ಆ ಗೋಹತ್ಯೆಗಿಂತಲೂ ಕೂಡ 2 ಪಟ್ಟು ಪಾಪ ಸಂಪಾದನೆಗೆ ಕಾರಣವಾಗುವಂಥದ್ದು ಸ್ತ್ರೀ ಹತ್ಯೆ. ಅದರಿಂದಾಗಿ ಸ್ತ್ರೀಯರ ಹತ್ಯೆ ಸರ್ವಥಾ ಮನುಷ್ಯ ಎಣಿಸಬಾರದು. ಸ್ತ್ರೀ ಹತ್ಯೆ ದ್ವಿಗುಣಂ ಪಾಪಂ ಬ್ರಹ್ಮಹತ್ಯಾ ಕೃತೋ ಭವೇತು. ಸ್ತ್ರೀ ಹತ್ಯೆಗಿಂತಲೂ 2 ಪಟ್ಟು ಪಾಪ ಸಂಪಾದನೆಗೆ ಕಾರಣವಾಗುವಂಥದ್ದು ಜ್ಞಾನಿಗಳ ಹತ್ಯೆ. ಬ್ರಹ್ಮ ಶಾಸ್ತ್ರವನ್ನು ರಕ್ಷಣೆ ಮಾಡುವ ಜ್ಞಾನಿಗಳ ಹತ್ಯೆ ಅದು ಮಾಡಬಾರದು. ಆ ಬ್ರಹ್ಮ ಹತ್ಯೆಗಿಂತಲೂ ಕೂಡ ದೊಡ್ಡ ದೋಷ ಕೃತಜ್ಞೇ ರಾಜೇಂದ್ರ ಬ್ರಹ್ಮಹತ್ಯಾ ಚತುರ್ಗುಣ. ಹೀಗೆ ಗೋಹತ್ಯೆ, ಸ್ತ್ರೀ ಹತ್ಯೆ, ಬ್ರಹ್ಮಹತ್ಯೆ ಇದೆಲ್ಲದಕ್ಕಿಂತಲೂ 4 ಪಟ್ಟು ದೊಡ್ಡ ಪಾಪ ಯಾರಿಗೆ ಅಂತ ಹೇಳಿದ್ರೆ ಕೃತಜ್ಞನಾದಂತಹ ವ್ಯಕ್ತಿಗೆ. ಒಬ್ಬನು ಉಪಕಾರ ಮಾಡಿದ್ದನ್ನು ಸರಿಯಾಗಿ ಸ್ಮರಿಸದೆ ಅವನಿಗೆ ಅಪಕಾರವನ್ನು ಮಾಡತಕ್ಕಂತಹ ಕೃತಜ್ಞನಿಗೆ, ನಾವಿದನ್ನು ಮಹಾಭಾರತದಲ್ಲಿ ತುಂಬ ಕಡೆಗಳಲ್ಲಿ ಕೇಳ್ತೀವಿ. ಕೃತಜ್ಞೇ ನಾಸ್ತಿ ನಿಷ್ಕೃತಿ ಎನ್ನತಕ್ಕಂತಹ ಮಾತನ್ನು ಶಾಂತಿ ಪರ್ವದಲ್ಲಿ ಸುಮಾರು 100-150 ಬಾರಿ ಮಹಾಭಾರತ ಉಲ್ಲೇಖ ಮಾಡ್ತದೆ. ಕೃತಜ್ಞನಾದವನಿಗೆ ಲೋಕದಲ್ಲಿ ಪ್ರಾಯಶ್ಚಿತ್ತವೇ ಇಲ್ಲ, ಅದಕ್ಕಿಂತ ದೊಡ್ಡ ಪಾಪವೇ ಇಲ್ಲ ಅಂತ. ಇಲ್ಲಿಯೂ ಕೂಡ ನಿಷ್ಕೃತಿರ್ ನಾಸ್ತಿ ವೇದೋಕ್ತ ಕೃತಜ್ಞಾನಾಂಚ ನಿಶ್ಚಿತಂ. ಕೃತಜ್ಞರಿಗೆ ಪ್ರಾಯಶ್ಚಿತ್ತ ಎನ್ನುವಂಥದ್ದೇ ಇಲ್ಲ. ಅದರಿಂದಾಗಿ ಮನುಷ್ಯ ಜೀವನದಲ್ಲಿ ಎಚ್ಚರವಾಗಿರಬೇಕಾದದ್ದು ಯಾವುದೇ ಕಾರಣಕ್ಕೂ ಅವನು ಕೃತಜ್ಞನಾಗಬಾರ್ದು. ಜೀವನದಲ್ಲಿ ಅನೇಕರಿಂದಾಗಿ ನಾವು ಅನೇಕ ರೀತಿಯ ಉಪಕಾರಗಳನ್ನು ಪಡೆದಿರ್ತೇವೆ, ಅದನ್ನು ಮರೆತು ಯಾವತ್ತೂ ಕೂಡ ಅವನು ಕೃತಜ್ಞ ನೆನೆಸಬಾರದು. ಆ ಕೃತಜ್ಞ ಎನ್ನುವ ಶಬ್ದಕ್ಕೆ ಅರ್ಥ ಏನು? ಸಾಮಾನ್ಯವಾಗಿ ಆ ಶಬ್ದದ ಅರ್ಥವನ್ನು ಕೇಳಿದಾಗ ಒಬ್ಬರಿಂದ ಉಪಕಾರವನ್ನು ಪಡೆದಿರ್ತೇವೆ, ಅದನ್ನು ಮರೆಯುವುದು ಅಥವಾ ಅವರಿಗೆ ನಾವು ಅಪಕಾರವನ್ನು ಮಾಡುವುದು, ಇದೆಲ್ಲವೂ ಕೂಡ ಕೃತಜ್ಞನ ಲಕ್ಷಣಗಳು. ಆದರೆ ಅದನ್ನು ಮೀರಿ 16 ಬಗೆಯ ಕೃತಜ್ಞರು ಅಂತ ಈ ಬ್ರಹ್ಮವೈವರ್ತ ಪುರಾಣ ಉಲ್ಲೇಖ ಮಾಡ್ತದೆ. ಕೃತಜ್ಞಾ ಷೋಡಶವಿಧಾ ಸಾಮವೇದೇ ನಿರೂಪಿತಾ ಅಂತ 16 ಬಗೆಯ ಕೃತಜ್ಞರನ್ನು ಶಾಸ್ತ್ರ ಉಲ್ಲೇಖ ಮಾಡ್ತದೆ. ಅದರಲ್ಲಿ ಸರ್ವ ಪ್ರತ್ಯೇಕ ದೋಷೇಣ ಪ್ರತ್ಯೇಕಂ ಫಲಮಶ್ನುತೆ. ಒಂದೊಂದು ದೋಷಗಳಿಗೂ ಒಂದೊಂದು ರೀತಿಯ ದೊಡ್ಡ ದೋಷಗಳನ್ನು ಅವನು ಜನ್ಮಾಂತರಗಳಲ್ಲಿ ಅನುಭವಿಸಬೇಕಾಗ್ತದೆ. ಕೃತೆ ಸತ್ಯೇ ಚ ಪುಣ್ಯೇ ಚ ಸುಧರ್ಮೆ ತಪಸ್ಸ್ಥಿತೆ ಪ್ರತಿಜ್ಞಾಯಾಂಚ ದಾನೇ ಚ ಸ್ವಗೋಷ್ಠಿ ಪರಿಪಾಲನೆ ಗುರುಕೃತ್ಯೆ ದೇವಕೃತ್ಯೆ ಕಾಮ್ಯಕೃತ್ಯೆ ದ್ವಿಜಾರ್ಚನೆ ನಿತ್ಯಕೃತ್ಯೆ ಚ ವಿಶ್ವಾಸೆ ಪರಧರ್ಮ ಪ್ರಧಾನಯೋ ಅಂತ 16 ಬಗೆಯ ದೋಷಗಳನ್ನು, ಪ್ರಾಯಶ್ಚಿತ್ತವೇ ಇಲ್ಲದ ದೊಡ್ಡ ದೋಷಗಳು. ಆ ಕೃತಜ್ಞತೆ ಅಂತ ಹೇಳಿದರೆ ನಾವೊಬ್ಬರಿಗೆ ಒಂದು ಮಾತು ಕೊಟ್ಟು ಅದನ್ನು ಮೀರಿದರೂ ಕೂಡ ನಿನಗೆ ಸಹಕಾರ ನೀಡ್ತೇನೆ ಅಂತ ಮಾತು ಕೊಟ್ಟು ಆ ಮಾತು ತಪ್ಪಿದರೂ ಕೂಡ ಅದು ಕೃತಜ್ಞನು ಸಂಪಾದನೆ ಮಾಡ್ತಕ್ಕಂತಹ ಪಾಪವನ್ನು ಅವನು ಸಂಪಾದನೆ ಮಾಡ್ತಾನೆ. ಒಂದು ಒಳ್ಳೆಯ ಕೆಲಸ ನಡೀತಾ ಇರಬೇಕಾದ್ರೆ ಅಲ್ಲಿ ಹೋಗಿ ವಿಘ್ನವನ್ನು ಉಂಟು ಮಾಡಿದರೂ ಕೂಡ ಅವನು ಕೃತಜ್ಞ ಅಂತ ಕರೆಸಿಕೊಳ್ತಾನೆ. ಹಿರಿಯರು ನಮಗೆ ನೀಡಿದ ಅನುಗ್ರಹವನ್ನು ಮರೆತು ಹಿರಿಯರನ್ನು ತುಚ್ಛ ಭಾವನೆಯಿಂದ ನೋಡಿದರೆ ಆಗಲೂ ಕೂಡ ಅವನು ಕೃತಜ್ಞ ಅಂತ ಕರೆಸಿಕೊಳ್ತಾನೆ. ಹೀಗೆ ಅನೇಕ ಬಗೆಯ ಕೃತಜ್ಞತೆಯನ್ನು ಹೇಳ್ತಾ ಒಂದು ಸಾತ್ವಿಕವಾದಂತಹ ಹೆಣ್ಣನ್ನು ವಿವಾಹವಾಗಿ ಅನ್ಯ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು ಕೂಡ ಕನ್ಯಾನಾಂ ಪುತ್ರಪತ್ನೀನಾಂ ಶ್ವಶ್ರೂಣಾಂ ಗಮನೇ ತಥಾ ಯಕ್ಕರೋತಿ ಮಹಾಪಾಪಿ ಚೈತಾಭಿ ಸಹಮೈಥುನಂ. ಹೀಗೆ ಆ ಅನ್ಯ ಸ್ತ್ರೀಯರ ಸಂಗಮವು ಕೂಡ ಅದು ಕೃತಜ್ಞನು ಎಲ್ಲದಕ್ಕಿಂತ ದೊಡ್ಡ ಪಾಪವನ್ನು ಸಂಗ್ರಹ ಮಾಡ್ತಾನೆ. ದೇವತಾ ಪಿತರೋ ವಿಪ್ರಾಹ ನೈವ ಗೃಹ್ಣಂತಿ ಭಾರತೆ. ಅಂತಹ ಕೃತಜ್ಞನು ಮಾಡಿದ ಯಾವ ಪೂಜೆಯನ್ನು ದೇವತೆಗಳು ಸ್ವೀಕಾರ ಮಾಡುವುದಿಲ್ಲ. ಅವನು ಮಾಡುವ ಯಾವ ಶ್ರಾದ್ದಾದಿ ಕರ್ಮಗಳನ್ನು ಕೂಡ ಪಿತೃದೇವತೆಗಳು ಸ್ವೀಕಾರ ಮಾಡುವುದಿಲ್ಲ. ಭಾರಕ್ರಾಂತಾಚ ಪೃಥಿವಿ ತದ್ಭಾರಂ ಊಡುಮಕ್ಷಸ. ಎಷ್ಟು ಜನರನ್ನು ಸಹಿಸಿಕೊಳ್ಳುವ ಸಹನಾಮೂರ್ತಿ ಭೂದೇವಿ ಈ ಕೃತಜ್ಞರನ್ನು ಕಂಡಾಗ ಅವಳಿಗೆ ಭಾರವಾಗ್ತದೆ. ಆ ಭೂಭಾರವನ್ನು ಹರಣ ಮಾಡಬೇಕು ಅಂತ ಲಕ್ಷ್ಮೀದೇವಿ ಭಗವಂತನಲ್ಲಿ
ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಇಂತಹ ದುಷ್ಟರು ಕೃತಜ್ಞರನ್ನು ನಾನು ಸಹಿಸಿಕೊಳ್ಳುವುದಿಲ್ಲ, ಅಂಥವರನ್ನು ನಾಶ ಮಾಡುವಂಥ ಲಕ್ಷ್ಮೀದೇವಿಯೇ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಅಂತ ಉಲ್ಲೇಖ ಮಾಡ್ತಾರೆ. ಹೀಗೆ ಎಲ್ಲ ಋಷಿಮನೆಗಳು ಕೂಡ ಬ್ರಾಹ್ಮಣನಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಜ್ಞಾನಿಗಳ ನಿಮ್ಮಂತಹ ಅನುಗ್ರಹದಿಂದಾಗಿ ಲೋಕದಲ್ಲಿ ಸುಭಿಕ್ಷೆಯಿಂದಾಗಿ ಲೋಕ ನಡೀತಾ ಇದೆ, ಅಂಥದ್ರಲ್ಲಿ ನಿಮಗೆ ಅಪಹಾಸವನ್ನು ಮಾಡಿದೆ, ಇದು ಕೃತಜ್ಞನು ಮಾಡಿದಂತಹ ದೋಷಕ್ಕಿಂತಲೂ ದೊಡ್ಡ ದೋಷ, ಕ್ಷಮಿಸಬೇಕು ಅಂತ ಪಪಾತ ದಂಡವದ್ಭೂಮೋ ಪಾದಯೋಹೋ ಬ್ರಾಹ್ಮಣಸ್ಯ ಚ ನಮಸ್ಕಾರವನ್ನು ಮಾಡಿ ಅವರಲ್ಲಿ ಕ್ಷಮೆಯನ್ನು ಬೇಡ್ತಾ ಇದ್ದಾನೆ. ಆ ಕ್ಷಮೆಯನ್ನು ಬೇಡಿದ ನಂತರ ಆ ಬ್ರಾಹ್ಮಣನು ಕೂಡ ಅನುಗ್ರಹವನ್ನು ಮಾಡ್ತಾನೆ. ಅಭೀಷ್ಟ ದೇವ ಸರ್ವಾತ್ಮ ಶ್ರೀಕೃಷ್ಣ ಪ್ರಕೃತೆ ಪರಃ. ಬ್ರಾಹ್ಮಣರ ಮಾತು ಯಾವತ್ತೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನೀನು ರಾಜ್ಯ ಭ್ರಷ್ಟನಾಗ್ತೀಯ, ಆದರೂ ಕೂಡ ನಿನಗೆ ಒಂದು ಅನುಗ್ರಹವನ್ನು ಮಾಡ್ತೇನೆ, ಕೃಷ್ಣ ಮಂತ್ರದ ಉಪದೇಶವನ್ನು ಮಾಡ್ತಾನೆ. ಆ ಕೃಷ್ಣ ಮಂತ್ರದಿಂದಾಗಿ ನೀನು ಆ ರಾಜ್ಯವನ್ನು ಪುನಃ ಪಡಿತೀಯ, ಸೌಸ್ಥ್ಯವನ್ನು ನೀನು ಪಡಿತೀಯ ಎಂಬುದಾಗಿ ಕೃಷ್ಣ ಮಂತ್ರವನ್ನು ಉಪದೇಶ ಮಾಡಿ ಆ ದೇವರ ಬಗ್ಗೆ ವಿಸ್ತಾರವಾಗಿ, ಭಗವಂತನ ವಿರಾಟ್ ರೂಪದ ಬಗ್ಗೆ, ಇಡೀ ಜಗತ್ತಿನಲ್ಲಿ ವ್ಯಾಪಿಸಿರುವ ಭಗವಂತ, ಇಡೀ ಭಗವಂತನ ಪ್ರತಿಮೆಯಲ್ಲಿ ಸಾವಿರಾರು ಬ್ರಹ್ಮಾಂಡಗಳು ಒಳಗೆ ಇವೆ ಎನ್ನತಕ್ಕಂತಹ ಚಿಂತನೆಯನ್ನು, ವಿರಾಟ್ ರೂಪದ ಚಿಂತನೆಯನ್ನು, ನಂತರ ಭಗವಂತ ಯಾವ ರೀತಿಯಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಭಗವಂತ ಯಾವ ರೀತಿಯಾಗಿ ಪಾಲನೆಯನ್ನು ಮಾಡ್ತಾನೆ, ಯಾವ ರೀತಿಯಾಗಿ ಜಗತ್ತನ್ನು ಪ್ರಳಯ ಕಾಲದಲ್ಲಿ ನಾಶವನ್ನು ಮಾಡ್ತಾನೆ, ಈ ಎಲ್ಲ ಭಗವಂತನ ಚರಿತ್ರೆಗಳನ್ನು, ವೇದಾಂತದ ಚಿಂತನೆಗಳನ್ನು ಅವನಿಗೆ ಉಪದೇಶ ಮಾಡ್ತಾನೆ. ಕೊನೆಗೆ ಆ ಎಲ್ಲ ಜ್ಞಾನವನ್ನು ಪಡೆದು ಆ ಸುಯಜ್ಞರಾಜ ಆ ಬ್ರಾಹ್ಮಣನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಸುದುರ್ಲಭ ಹರೇರ್ಭಕ್ತಿ ಸರ್ವಮಂಗಲ ಮಂಗಲದ. ಐಶ್ವರ್ಯದ ಮದದಿಂದಾಗಿ ನಾನೇ ಹೆಚ್ಚು ಯಜ್ಞಗಳನ್ನು ಮಾಡಿದವನು ಎನ್ನುವಂತಕ್ಕಂತಹ ಅಹಂಕಾರದಿಂದಾಗಿ ನಾನು ತಪ್ಪನ್ನು ಮಾಡಿದೆ, ಕ್ಷಮಿಸು, ನಿರಂತರವಾಗಿ ನನಗೆ ಭಗವಂತನಲ್ಲಿ ಭಕ್ತಿಯನ್ನು ಕೊಡು, ಭಗವಂತನ ಚಿಂತನೆ ಜಾಗೃತಿಯಾಗಿರುವ ಹಾಗೆ ಅನುಗ್ರಹ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಬ್ರಾಹ್ಮಣ ಹೇಳ್ತಾನೆ, ಸಂಪ್ರಾಪ್ಯ ಶಿವಶಿಷ್ಯಂಚ ಕಮ್ಯಾಮಿ ಶರಣೇ ಮುನೆ. ಕೂಡಲೇ ಹೋಗಿ ರುದ್ರದೇವರಲ್ಲಿ ಶರಣಾಗತನಾಗು. ಆ ರುದ್ರದೇವರು ಭಗವಂತನ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂತ ನಿನಗೆ ಉಪದೇಶ ಮಾಡ್ತಾರೆ. ಆ ರುದ್ರದೇವರು ಹೇಳಿದ ಹಾಗೆ ಭಗವಂತನ ಆರಾಧನೆ ಮಾಡು, ನಿನ್ನ ಎಲ್ಲ ದೋಷಗಳು ಕೂಡ ಪರಿಹಾರ ಆಗ್ತದೆ ಅಂತ ಹೇಳಿದಾಗ ಆ ಸುಯಜ್ಞ ರುದ್ರದೇವರ ಲೋಕಕ್ಕೆ ಹೋಗ್ತಾನೆ. ಆ ರುದ್ರದೇವರ ಲೋಕಕ್ಕೆ ಹೋಗಿ ರುದ್ರದೇವರು ಇದು ನಾನು ಪಾರ್ವತಿಗೆ ಉಪದೇಶ ಮಾಡಿದಂತಹ ಮಂತ್ರ ಅಂತ ಹೇಳಿ ಕೃಷ್ಣ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ರುದ್ರದೇವರು ಉಪದೇಶ ಮಾಡಿದ ಕೃಷ್ಣ ಮಂತ್ರದ ಆರಾಧನೆಯಿಂದಾಗಿ ಆ ಸುಯಜ್ಞ ಎನ್ನತಕ್ಕಂತಹ ರಾಜ ಪುನಃ ರಾಜ್ಯವನ್ನು ಪಡಿತಾನೆ ಅಂತಕ್ಕಂತಹ ಕಥೆಯನ್ನು ಹೇಳಿ, ನಂತರ ಬುಧ ಮತ್ತು ತಾರೆಯರ ಕಥೆಯನ್ನು ನಾವು ಸಾಮಾನ್ಯವಾಗಿ ಇದನ್ನು ಮಹಾಭಾರತ ಮೊದಲಾದ ಕಥೆಗಳಲ್ಲಿ ಕೇಳಿರ್ತೇವೆ. ಒಮ್ಮೆ ಚಂದ್ರ ದೇವಲೋಕದಲ್ಲಿ ಇರಬೇಕಾದ್ರೆ ತನ್ನ ಗುರುಪತ್ನಿಯನ್ನು ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದಂತಹ ತಾರೆಯನ್ನು ನೋಡ್ತಾನೆ. ತಾರೆಯನ್ನು ನೋಡಿ ಆ ಗುರುಪತ್ನಿಯಲ್ಲಿಯೇ ಮೋಹಕ್ಕೆ ಒಳಗಾಗ್ತಾನೆ. ಆ ಸಂದರ್ಭದಲ್ಲಿ ತಾರೆ ತುಂಬ ನಿಷ್ಠೂರವಾಗಿ ಅದನ್ನು ತಡಿತಾಳೆ. ಗುರುಪತ್ನಿ ತಾಯಿಗೆ ಸಮಾನ, ಅಂಥವಳಲ್ಲಿ ಮೋಹ ಎನ್ನುವಂಥದ್ದು ಸರ್ವತಾ ದೋಷ ಎಂಬುದಾಗಿ ತುಂಬ ವಿಸ್ತಾರವಾಗಿ ನಿಂದನೆಯನ್ನು ಮಾಡ್ತಾಳೆ. ಆದರೆ ಕಾಮಕ್ಕೆ ಒಳಗಾದಂತಹ ಈ ಚಂದ್ರನಿಗೆ ಆ ಯಾವ ಧರ್ಮದ ಮಾತುಗಳು ಕೂಡ ತಲೆಯ ಒಳಗೆ ಹೋಗುವುದಿಲ್ಲ. ಕೊನೆಗೆ ಗುರುಪತ್ನಿ ಸಂಗಮವನ್ನು ಮಾಡ್ತಾನೆ. ಆ ಗುರುಪತ್ನಿಯ ಸಂಗಮವನ್ನು ಮಾಡಿದ ನಂತರ ಅವನಿಗೆ ನಾನು ಧರ್ಮಭ್ರಷ್ಟನಾದೆ, ನಾನು ತಪ್ಪು ಮಾಡಿದೆ ಎಂಬುದಾಗಿ ಹೆದರಿಕೆ ಆಗ್ತದೆ. ಕೊನೆಗೆ ಕೂಡಲೇ ಬೃಹಸ್ಪತ್ಯಾಚಾರ್ಯರಿಗೆ ಇದು ತಿಳಿದರೆ ಅವರು ನನ್ನನ್ನು ಗುರುಗಳಿಗೆ ಅಪಚಾರ ಮಾಡಿದ್ದೇನೆ, ನಾನು ಸರ್ವನಾಶ ಆಗಿ ಹೋಗ್ತೇನೆ ಅಂಥೇಳಿ ಕೂಡಲೇ ಶುಕ್ರಾಚಾರ್ಯರ ಬಳಿಗೆ ಹೋಗಿದ್ದಾನೆ. ಶುಕ್ರಾಚಾರ್ಯರ ಬಳಿಯಲ್ಲಿ ಹೋಗಿ ಅವರಲ್ಲಿ ಕ್ಷಮೆಯನ್ನು ಕೇಳಿದ್ದಾನೆ, ಅವರಲ್ಲಿ ಶರಣಾಗತರಾಗಿದ್ದಾನೆ. ಶುಕ್ರಾಚಾರ್ಯರೇ, ನೀವೇ ನನ್ನನ್ನು ರಕ್ಷಿಸಬೇಕು ಅಂತ ಹೇಳಿದಾಗ ಆಗ ಶುಕ್ರಾಚಾರ್ಯರು ಕೂಡ ಚಂದ್ರನನ್ನು ತುಂಬ ನಿಂದನೆ ಮಾಡ್ತಾರೆ. ಶತ್ರೋರಪಿ ಗುಣಾವಾಚ್ಯ ದೋಷಾವಾಚ್ಯ ಗುರೋರಪಿ. ಬೃಹಸ್ಪತ್ಯಾಚಾರ್ಯರು ನನ್ನ ಶತ್ರುಸ್ಥಾನದಲ್ಲಿರುವವರು, ಆ ಶತ್ರುವಿಗೆ ಅಪಕಾರ ಎಸಗಿದೆ ಅಂಥೇಳಿ ನಾನು ನಿನ್ನನ್ನು ಬೆಂಬಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶತ್ರುಗಳಲ್ಲಿ ಒಂದು ಗುಣ ಇದ್ದರೂ ಕೂಡ ಅದನ್ನು ಯಾವತ್ತೂ ನಾವು ಮುಕ್ತ ಮನಸ್ಸಿನಿಂದಾಗಿ ಹೇಳಬೇಕು. ಬೃಹಸ್ಪತ್ಯಾಚಾರ್ಯ ನನ್ನ ಶತ್ರು ಆಗಿರಬಹುದು, ಆದರೆ ಅವನಲ್ಲಿರ್ತಕ್ಕಂತಹ ಜ್ಞಾನ, ಅವನ ತಪಸ್ಸು, ಅವನ ನಿಷ್ಠೆ ಅದು ಯಾರಿಂದಲೂ ಕೂಡ ಪಡೆಯಲು ಸಾಧ್ಯ ಇಲ್ಲ. ಅಂಥವನ ಗುರುಪತ್ನಿಯ ಗಮನವನ್ನು ಮಾಡಿದ್ದೀಯ ನೀನು, ಇಂತಹ ನೀಚ ಕೃತ್ಯವನ್ನು ಯಾರಿಂದಲೂ ಕೂಡ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ನಿಂದನೆಯನ್ನು ಮಾಡ್ತಾರೆ. ದೇವಾಶ್ಚ ಗುರವೋ ವಿಪ್ರಾಹ ಶಕ್ತಾಹ ಯದ್ಯಪಿ ರಕ್ಷಿತು ತಥಾಪಿ ನಹ ರಕ್ಷಂತಿ ಧರ್ಮಜ್ಞಂ ಪಾಪಿನಂ ಜನಂ.
ಧರ್ಮಕ್ಕೆ ವಿರುದ್ಧವಾಗಿ ಹೋದವರನ್ನು ಎಷ್ಟೇ ದೊಡ್ಡ ಗುರುಗಳಾಗಿರಬಹುದು, ಎಷ್ಟೇ ದೊಡ್ಡ ದೇವತೆಗಳಾಗಿರಬಹುದು, ಸ್ವಯಂ ಭಗವಂತನೂ ಕೂಡ ಅಂಥವರನ್ನು ರಕ್ಷಣೆ ಮಾಡುವುದಿಲ್ಲ. ಯಾರು ಧರ್ಮನಿಷ್ಠರಾದಂತಹ ಭಗವದ್ಭಕ್ತರಿರ್ತಾರೋ ಅಂಥವರನ್ನು ಮಾತ್ರ ಗುರುಸ್ಥಾನದಲ್ಲಿರುವವರು ಅಥವಾ ದೇವತೆಗಳಾಗಿರಬಹುದು ಭಗವಂತ ರಕ್ಷಣೆ ಮಾಡುವಂಥದ್ದು. ನೀನು ಧರ್ಮಕ್ಕೆ ವಿರುದ್ಧನಾಗಿ ಹೋದೆ ಅಂತ ವಿಸ್ತಾರವಾಗಿ ಹೇಳಿ ಕೊನೆಗೆ ಧರ್ಮದಲ್ಲೇ ಇರತಕ್ಕಂಥ ಇನ್ನೊಂದು ಮಾತಿದೆ, ಶರಣಾಗತರಾದವರನ್ನು ಬಿಡಬಾರದು ಅಂತ. ತುಂಬ ಶುಕ್ರಾಚಾರ್ಯ ಸಂದಿಗ್ಧಕ್ಕೆ ಒಳಗಾಗ್ತಾನೆ. ಚಂದ್ರ ಅತ್ಯಂತ ಪಾಪಕೃತ್ಯವನ್ನು ಮಾಡಿದ್ದಾನೆ, ಆದ್ದರಿಂದ ಅವನನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮತ್ತೊಂದು ಕಡೆಯಲ್ಲಿ ಶರಣಾಗತರಾದವರನ್ನು ರಕ್ಷಣೆ ಮಾಡಬೇಕು ಅಂತಲೂ ಧರ್ಮ ಹೇಳ್ತದೆ. ಅವನನ್ನು ರಕ್ಷಣೆ ಮಾಡದೆ ಹೋದರೆ ನಾನು ಧರ್ಮದಿಂದ ಚ್ಯುತನಾದ ಹಾಗೆ ಆಗ್ತದೆ. ಅದರಿಂದಾಗಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾನೆ. ಆ ಚಂದ್ರ ಶರಣಾಗತನಾದಂತಹ ಚಂದ್ರನನ್ನು ಕರೆದು ಅವನಿಗೆ ಆಶ್ರಯವನ್ನು ನೀಡ್ತಾನೆ. ಆಶ್ರಯವನ್ನು ನೀಡಿ ತುಂಬ ಸುಂದರವಾಗಿ ಹೇಳ್ತಾನೆ, ನೀನು ಮಾಡಿದ ದೊಡ್ಡ ಪಾಪ, ಈ ಎಲ್ಲ ಪಾಪಗಳನ್ನು ಕೂಡ ಲೋಕದಲ್ಲಿ ಅನೇಕ ರೀತಿಯ ಪಾಪಕೃತ್ಯವನ್ನು ಮಾಡುವವರಲ್ಲಿ ನಾನು ಹಂಚುತ್ತೇನೆ ಅಂತ ಆ ಪಾಪವನ್ನು ಯಾರ್ಯಾರಿಗೆ ಗುರುಪತ್ನಿಯನ್ನು ಸೇರಿದಂತಹ ಚಂದ್ರನ ಪಾಪವನ್ನು ಕೆಲವು ವ್ಯಕ್ತಿಗಳಿಗೆ ಭೂಮಿಯಲ್ಲಿ ಹಂಚುತ್ತಾನೆ. ಅದು ಯಾರ್ಯಾರಿಗೆ ಅಂತ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ವಿಷ್ಣು ಪಾದಾಬ್ಜ ಜಾತೇನ ತನ್ನೈವೇದ್ಯಂ ಶುಭಪ್ರದಂ ಗಂಗೋದಕೇನ ಪುಣ್ಯೇನ ಪೂಜೆಯಾಮಾಸ ಚಂದ್ರಕಂ. ಪ್ರತಿನಿತ್ಯ ದೇವರ ವಿಷ್ಣುವಿಗೆ ನೈವೇದ್ಯವನ್ನು ಮಾಡಿದ ಅನ್ನವನ್ನೇ ಸ್ವೀಕಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡು. ಪ್ರತಿನಿತ್ಯ ಗಂಗಾ ಜಲದಿಂದ ಈ ದೇವರಿಗೆ ಅಭಿಷೇಕವನ್ನು ಮಾಡಿ ದೇವರ ಪೂಜೆಯನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡು. ನಿನ್ನ ಪಾಪಗಳೆಲ್ಲವನ್ನೂ ಕೂಡ ನಾನು ಲೋಕದಲ್ಲಿ ಅನೇಕ ವ್ಯಕ್ತಿಗಳಿಗೆ ಹಂಚುತ್ತೇನೆ ಅಂತ ಹೇಳಿ ವಿಪ್ರಂ ತ್ರಿಸಂಧ್ಯಾಹೀನಮ್ಯ ವಿಷ್ಣು ಪೂಜಾ ವಿಹೀನಕಂ. ಯಾರು ಲೋಕದಲ್ಲಿ ಸಂಧ್ಯಾವಂದನೆಯನ್ನು ಮಾಡುವುದಿಲ್ಲ ಅಂಥವರಲ್ಲಿ ಈ ಗುರುಗಮನ ಎನ್ನತಕ್ಕಂತಹ ಗುರುಪತ್ನಿ ಗಮನ ಎನ್ನತಕ್ಕಂತಹ ಪಾಪವನ್ನು ನಾನು ಹಂಚುತ್ತೇನೆ. ಸ್ವಭಾರ್ಯ ವಂಚನಂ ಕೃತ್ವ ಯಪ್ರಯಾತಿ ಪರಸ್ತ್ರೀಯಂ. ಮದುವೆಯಾದಂತಹ ಹೆಂಡತಿಗೆ ಅನ್ಯಾಯವನ್ನು ಮಾಡಿ ಪರಸ್ತ್ರೀಯನ್ನು ಯಾರು ಬಯಸ್ತಾನೆ ಅಂತಹ ದುಷ್ಟನಲ್ಲಿ ನಾನು ಈ ಪಾಪವನ್ನು ಹಾಕ್ತೇನೆ. ವಾಚಾವ ತಾಡಯೇತ್ ಕಾಂತಂ ದುಶ್ಶೀಲ ದುರ್ಮುಖಾಚಯ. ಅದು ಗಂಡನನ್ನು ಯಾರು ಹೊಡಿತಾರೆ ಅದು ಕೈಯಿಂದನೇ ಆಗಬೇಕು ಅಂತಿಲ್ಲ, ವಾಚಾವ ಮಾತಿನಿಂದಲೇ ಯಾರು ತನ್ನ ಪತಿಯನ್ನು ನಿಂದನೆ ಮಾಡ್ತಾಳೆ ಅಂಥವಳಲ್ಲಿ ಈ ಪಾಪವನ್ನು ನಾನು ಹಾಕ್ತೇನೆ. ಅನೈವೇದ್ಯಂ ವೃಥಾನ್ನಂಚ ಯಶ್ಚ ಭುಂಕ್ತೆ ಹರೇರ್ದ್ವಿಜ. ಯಾರು ದೇವರಿಗೆ ನೈವೇದ್ಯ ಮಾಡದೆ ಊಟವನ್ನು ಕೇವಲ ಭೋಗ ಅಂತ ಚಿಂತನೆ ಮಾಡಿ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅಂಥವನಲ್ಲಿ ನಾನು ಈ ಪಾಪವನ್ನು ಹಾಕ್ತೇನೆ.